ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇವತ್ತು ಇವತ್ತು ನೈಟ್ ಅಲ್ಲ, ನಿನ್ನೆ ನೈಟ್ ಕೋಳಿ ಕೊಯ್ದಿದ್ವಿ. ಮನೇಲಿ ಕೋಳಿ ಸಾಕಿದ್ವಿ, ಒಂದು 4-5 ಇದ್ದು. ಒಂದು ಕೋಳಿನ ಬೇಟೆ ಆಡಿಬಿಟ್ಟೈತಿ. ಅದಕ್ಕೋಸ್ಕರ ನಮಗೆ ತಿನ್ನಂಗಾಗಿತ್ತು ಕೋಳಿನ. ಹಂಗಾಗಿ ಅಪ್ಪ ಕೋಳಿ ಕೊಯ್ದಿದ್ರು. ಸಾರು ಅಲ್ಲೇ ಕುದೀತೈತಿ. ಸೊಂಟಿ ಅದಕ್ಕೆ ಕಾಂಬಿನೇಷನ್ ಸೊಂಟಿ ಮಾಡೋಣ ಅಂತೇಳಿ ಮಾಡ್ತಿದ್ರು. ರೊಟ್ಟಿ ಮಾಡಬೇಕಾಗಿತ್ತು. ರೊಟ್ಟಿ ಬೆಳಗ್ಗೆನೇ ಮಾಡಿದ್ವಿ, ಅದಕ್ಕೋಸ್ಕರ ನೈಟು ಈಗ ಸುಡೋದಾಗಲ್ಲ ಅಂತಂದೇಳಿ ಸೊಂಟಿ ಮಾಡೋಕ್ಕೆ ಹೆಸರಿಟ್ಟಿದ್ರು ಅಮ್ಮ. ಹೆಸ್ರು ಅಂದರೆ ನಮ್ಮ ಕಡೆಗೆ ಸೊಂಟಿಗೆ ಸ್ವಲ್ಪ ನೀರಿಟ್ಟಿರ್ತಾರೆ. ನೀರು ಕುದಿಬೇಕು. ಕುದ್ಮೇಲೆ ರವೆ ಹಾಕ್ತಿರ್ತೀವಿ, ಅದೇ ಸೊಂಟಿ. ಉಪ್ಪಿಟ್ಟಿನ ರವೆ ಇರುತ್ತಲ್ಲ, ಆ ರವೆಗಿನ ಸ್ವಲ್ಪ ದೊಡ್ಡದಿರುತ್ತೆ ನುಚ್ಚು, ಅದನ್ನು ಹಾಕ್ತೀವಿ ನಾವು ಸೊಂಟಿಗೆ. ಉಪ್ಪಿಟ್ಟು ಟೈಪೇ ಮಾಡೋದು. ಅಂದರೆ ಉಪ್ಪಿಟ್ಟಿಗೆ ತರಕಾರಿ ಎಲ್ಲ ಹಾಕ್ತೀವಿ, ಇದಕ್ಕೆ ತರಕಾರಿ ಲೆಸ್, ಉಪ್ಪು ಮತ್ತು ನುಚ್ಚು ಅಷ್ಟೇ, ನೀರು ಹಾಕಿ ಕುಚ್ಚಬೇಕು. ನೋಡಿ, ಅಪ್ಪ ನಿಂಬೆಹಣ್ಣು ಹೆಚ್ಚಿದ್ರು, ನಿಂಬೆಹಣ್ಣು ಮತ್ತು ಉಳ್ಳಾಗಡ್ಡಿ. ಸಾರು ಒಲೆ ಮೇಲೆ ಕುದೀತಿತ್ತು, ಅನ್ನ ರೆಡಿಯಾಗಿತ್ತು. ಅಮ್ಮ ಇನ್ನೂ ಮಾಡ್ತಿದ್ದಾರೆ, ಅಪ್ಪ ಕೂತ್ಕೊಂಡಿದ್ರು ನೋಡೋಕ್ಕಂತ. ನಾನು ಮಾಡೋ ವಿಡಿಯೋ ಹೇಗಿದೆ? ಫೋನ್ ಸರಿಯಿಲ್ಲ ಫ್ರೆಂಡ್ಸ್, ಕ್ಯಾಮ್ರಾ ಸರಿ ಇಲ್ಲ ನಮ್ಮದು. ವಿಡಿಯೋ ಸ್ವಲ್ಪ ಮಬ್ಬು ಬರ್ತಿದೆ. ನೋಡಿ, ಕುದ್ದೈತಿ, ನುಚ್ಚಾಕಿ ತಿರುವ್ಯಾರ ಆಲ್ರೆಡಿ. ಬೆಳಗ್ಗೆನೇ ರೊಟ್ಟಿ ಸುಟ್ಟಿದ್ವಿ, ಹಂಗಾಗಿ ಈಗ ನೈಟ್ ಸುಡೋದಾಗಲ್ಲ ಅಂತೇಳಿ ಸೊಂಟಿ ಮಾಡೋಕ್ಕಿಟ್ಟಿವಿ. ನಮ್ಮ ಕಡೆ ಬೆಳಗ್ಗೆ ಟಿಫನ್ ಏನು ಮಾಡಲ್ಲ, ಮಾಡ್ತೀವಿ ವಾರದಾಗ 2-3 ಸರಿ ಅಷ್ಟೇ. ರೊಟ್ಟಿ, ಪಲ್ಯ, ಅನ್ನ ಸಾಂಬಾರು ಜಾಸ್ತಿ. ಅಳಕಾಗಿತ್ತು, ಹಿಟ್ಟು ಹಾಕ್ತಿರುವಾಗತ್ತಾರ. ನೋಡಿ, ರೆಡಿ ಆಗಿತ್ತು ಎಲೆ. ನೋಡಿ ಹೇಗಿದೆ ನಾಟಿ ಕೋಳಿ ಸಾರು ಮತ್ತು ಸೊಂಟಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ನಿಂಬೆಹಣ್ಣು ನೋಡೋದಕ್ಕೆ ಬಾಯಲ್ಲಿ ನೀರು ಬರ್ತಿದೆ. ಪ್ಲೀಸ್ ಸಬ್ಸ್ಕ್ರೈಬ್.